ನೀವು ಹುಡುಗ ಹತ್ರ ಏನಾದ್ರು ಹೇಳ್ತೀನಿ ಅಂತ ಅವ್ರು ಬೇಡವಂತೆ ನಾನೇ ಹೇಳ್ಬೇಕಂತೆ, ನಾನು ಹೇಳಲ್ಲ ಅಂತೆ. ಅದಕ್ಕೆ ನನ್ನ ಮನೇಲಿ ಫೋನ್ ಮಾಡಿದ್ದೆ, ಯಾರೋ ಪದೇ ಪದೇ ಫೋನ್ ಮಾಡ್ತಾನೆ ಇದಾರೆ, ನಂಗೆ ಏನೇನೋ ಹೇಳ್ತಿದಾರೆ ಅಂತ. ಮನೆಯವ್ರು ಕಾಲ್ ಮಾಡಿದ್ದ? ನಮ್ಮ ಅಪ್ಪಂಗೆ ಹೇಳ್ದೆ, ಯಾವ್ದೋ ಫೋನ್ ಬರ್ತಾನೆ ಐತೆ, ಹಿಂಗ್ ಹೇಳ್ತವ್ರೆ, ಏನ್ ಮಾಡ್ಲಿ ಅನ್ಬಿಟ್ಟು. ನಮ್ಮ ಅಕ್ಕ ಬ್ಲಾಕ್ ಮಾಡೋ, ಅದ್ ಯಾಕೆ ಹಂಗಾಡ್ತಿದ್ಯಾ? ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೀಡಿಯೋಗಳನ್ನ ನಾನು ಇತ್ತೀಚೆಗೆ ಹಾಕ್ತಾಯಿದ್ದೀನಿ. ನೀವೆಲ್ಲ ನೋಡ್ಬೋದು. ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ ನಾನು ಕಾಲ್ ಮಾಡಿ, ಸುನೀಲ್ ನಾವೆಲ್ಲರೂ ಲಾಂಗ್ ಡ್ರೈವ್ ಹೋದಾಗ ನಿಮ್ಮ ಪ್ರ್ಯಾಂಕ್ಸ್ನೆಲ್ಲ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತೀನಿ ಅಂತ. ಸೊ ಇಂಥವ್ರಿಗೆ ಅಂತಂದರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾಯಿರ್ರಿ. ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು, ಮಂಡ್ಯದಿಂದ ಮೈಸೂರು, ಮಂಡ್ಯದಿಂದ ಬೆಂಗಳೂರು, ಬೆಂಗಳೂರಿಂದ ಯಾವುದೇ ಕಡೆ ನೀವು ಉತ್ತರ ಕರ್ನಾಟಕದಿಂದ ಎಲ್ಲೇ ಹೋಗ್ತಾಯಿದ್ರು ಕೂಡ ನೀವು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗೋರಿಗೆ ಅಂತಲೇ ಸ್ಪೆಷಲ್ಲಾಗಿ ಲಾಂಗ್ ಡ್ರೈವ್ ಪ್ರ್ಯಾಂಕ್ಸ್ ಅಂತ ನಾನು ಹಾಕ್ತಾಯಿದ್ದೀನಿ. 20 ನಿಮಿಷ ಇರುತ್ತೆ. ಕೇಳ್ಕೊಂಡು ಆರಾಮಾಗಿ ನೀವು ಟ್ರಾವೆಲಿಂಗ್ನ ಮಾಡಿ, ಜೊತೆಗೆ ಸಂಚಾರ ನಿಯಮಗಳನ್ನ ಫಾಲೋ ಮಾಡಿ. ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಈ ಥರ ಸಂಚಾರ ನಿಯಮಗಳನ್ನ ಫಾಲೋ ಮಾಡ್ತಾಯಿರಿ, ಸೇಫಾಗಿ ಆರಾಮಾಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮ್ಯಾಡಿ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿಲ್ ಮಧುರಾ ಅಂತ ಇದ್ದಾರೆ, ಇವರು ಒಂದು ಪ್ರಾಪರ್ಟೀಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದೀಗ ಕಾಲ್ ಮಾಡುವ ಮಧುರಾಗೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಹಲೋ, ಹೇಳಿ. ಇದು ಇವರು ಮಧುರ ಅಲ್ವಾ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಚೇತನ್ ಅಂತ ಅಂದ್ಬಿಟ್ಟು, ಓಕೆ. ನಿಮ್ಮ ಯಶವಂತ್ ಇದ್ರಲ್ಲ ಅವ್ರ ಫ್ರೆಂಡು. ಲಾಸ್ಟಿಗೆ ಒಂದು 7-8 ತಿಂಗಳ ಹಿಂದೆ ನಾನು ಒಂದು ಪ್ರಾಪರ್ಟಿ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಿದ್ದೆ. ಯಶವಂತ್ ಅಂತ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಶವಂತ್ ಅಂದರೆ ಸ್ವಲ್ಪ ಕಪ್ಪುಗೆ ಉದ್ದಕ್ಕಿದ್ದಾನೆ. ಗೊತ್ತಾಗ್ಲಿಲ್ಲ. ಏನಾಗ್ಬೇಕಿತ್ತೀಗ? ಏನಿಲ್ಲ ಮೇಡಮ್, ನನ್ನ ವೈಫ್ಗೆ ಒಂದು ಸಲ ಫೋನ್ ತೊಗೊಂಡೋಗಿ ಕೊಡ್ತೀನಿ, ನೀವು ಒಂದು ಸಲ ಮಾತಾಡಬೇಕಾಗಿತ್ತು ಅಷ್ಟೇ. ಜಸ್ಟ್ ಒಂದು 30-40 ಸೆಕೆಂಡ್ ಮಾತಾಡಿದ್ರೆ ಸಾಕು. ಏನ್ ಮಾತಾಡ್ಬೇಕಿ ಸರ್ ಅವ್ರ ಜೊತೆ? ನಾನು ಇದು ನೀವು ಯಾರ ಹತ್ರ ಶೇರ್ ಮಾಡಲ್ಲ ಅಂದರೆ ಹೇಳ್ತೀನಿ ನಾನು. ಆಕ್ಚುಲಿ ನೀವು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನು ಚೇತನ್ ಅಂದ್ಬಿಟ್ಟು ಮೇಡಮ್. ಏನಂತಂದರೆ ನನ್ನ ವೈಫು ಪ್ರಿಯಾಂಕಾ ಅಂತ ಅಂದ್ಬಿಟ್ಟು ಆಲ್ರೆಡಿ ಈಗ ಹಾಸ್ಪಿಟ್ಲಲ್ಲಿ 1 ವಾರ ಆಗಿದೆ ನಾವು ಅಡ್ಮಿಟ್ ಮಾಡಿ. ಓಕೆ. ಅವಳಿಗೆ ಈಗ ಡೆಲಿವರಿ ಟೈಮು. ಏನಂತಂದರೆ ಅದೇನೋ ಹೊಟ್ಟೆ ನೋವು ಪದೇ ಬರ್ತಾ ಇದೆ ಅವಳಿಗೆ. ಓಕೆ. ಬಟ್ ಡೆಲಿವರಿ ಆಗ್ತಾಯಿಲ್ಲ. ಓಕೆ. ಡಾಕ್ಟ್ರು ಹೇಳ್ತಾರೆ, ಇಲ್ಲ ಅವ್ರೇನೋ ಈಗ ಅದೇನೋ ಬಸ್ರೀರು ಅದೇನೋ ಅಂದ್ಕೊಳ್ತಾರಲ್ಲ, ಬೌನ್ಸ್ಕೊಳ್ತಾರಲ್ಲ, ಆ ಥರ ಏನೋ ಆಗಿರಬೇಕು. ಅದಕ್ಕೇ ಒಂಥರ ಕಳ್ಳೊಟ್ಟೆ ನೋವು ಅಂತಾರಲ್ಲ, ಆ ಥರ ಬಂದು ಇದಾಗ್ತಾಯಿದೆ. ಅವ್ರಿಗೇನು ಕೇಳಿ ಅವ್ರು ಇಷ್ಟ ಆಗಿದ್ದೇನಾದ್ರು, ಕೆಲವರು ತಿನ್ನೋದಿರುತ್ತೆ, ಕೆಲವ್ರು ಏನಾದ್ರು ನೋಡೋದಿರುತ್ತೆ, ಕೆಲವ್ರು ಏನಾದರೂ ಅಂದ್ಕೊಂಡಿರ್ತಾರೆ ಬಸ್ರಿ ಬೈಕೆ. ಅದನ್ನು ಒಂದು ಸಲ ಟ್ರೈ ಮಾಡಿ, ಅದಾದರೆ ಏನೋ ಆದರೂ ಆಗ್ಬೋದು, ಇಲ್ಲ ಅಂತಂದರೆ ಕಷ್ಟ, ನಾವು ಇದು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರ ಬೈಕಿಗೂ ನಾನು ಅವ್ರ ಹತ್ರ ಮಾತಾಡೋದಕ್ಕೂ ಏನ್ ಲಿಂಕ್ ಇದೆ? ಏನ್ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಿಲ್ಲ, ಅವಳನ್ನ ನಾನು ಕೇಳಿದ್ದಕ್ಕೆ ಅವಳು ಈಗ ಒಂದು 3 ತಿಂಗಳಿಂದ ಅಂದ್ಕೊಂಡಿದ್ಲಂತೆ, ಡೆಲಿವರಿ ಆಗೋಕ್ಕೂ ಮುಂಚೆ ನಾವು ಒಂದು ಕಡೆ ಸೈಟ್ ತಗೋಬೇಕು ಅಂತ ನಾವಿಬ್ಬರು ಮಾತಾಡಿದ್ವಿ. ಓಕೆ. ಅದಕ್ಕೇ ಈಗ ಅವಳು ಸೈಟ್ ತಗೊಂಡ್ರೇ ಅವಳಿಗೊಂಥರ ತಲೆಯಲ್ಲಿ ಕೂತ್ಬಿಟ್ಟಿದೆ ಸೈಟ್ ತಗೋಬೇಕು ಅಂತ. ಓಕೆ. ಈಗ ಅದನ್ನು ಇದು ಮಾಡಿಕೊಂಡು ಈಗ ಡೆಲಿವರಿ ಆಯ್ತಾಯಿಲ್ಲ. ಇಲ್ಲಿ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಈಗ ನೀವು ಅಂತಂದರೆ ಅವಳ ಹತ್ರ ಹೋಗ್ಬಿಟ್ಟು ಫೋನ್ ಕೊಡ್ತೀನಿ. ಏನಂತ ಮಾತಾಡ್ಬೇಕಿ ಸರ್ ಹತ್ರ? ನಾನು ಅವ್ರ ಹತ್ರ ಏನ್ ಮಾತಾಡ್ಬೇಕಿತ್ತು? ಏನಿಲ್ಲ ಮೇಡಮ್, ಕಂಗ್ರಾಟ್ಸ್ ಹೇಳಿ ಫಸ್ಟು. ಅವರು ಏನಕ್ಕೆ ಅಂತ ಕೇಳ್ತಾರೆ. ಅದು ಆವಾಗ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ನಿಮಗೆ ನಿಮ್ಮ ಲೈಫ್ಗೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬರ್ತಾಯಿದ್ದಾರೆ, ಅದೇ ಥರ ನಿಮ್ಮ ಭಾಗ್ಯದ ಬಾಗಿಲು ತೆರ್ಕೊಂಡಿದೆ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ಲು ನಮ್ಮ ಕಂಪ್ನಿಯಿಂದ, ಅಂದರೆ ನಿಮ್ಮ ಕಂಪ್ನಿಯಿಂದ ಲಕ್ಕಿ ಡ್ರಾ ಮೂಲಕ ನಿಮಗೊಂದು, ಅಂದರೆ ನನ್ನ ಹೆಸರು ಹೇಳ್ಬಿಟ್ಟು ಚೇತನ್ ಮತ್ತು ಪ್ರಿಯಾಂಕಾ ಅವರ ಫ್ಯಾಮಿಲಿಗೆ ಸೈಟ್ ಈ ಥರ ಗಿಫ್ಟಾಗಿ ಬಂದಿದೆ ಅಂತ ಹೇಳಿ ಮೇಡಮ್ ಅಷ್ಟೇ. ಇಲ್ಲ ಆ ಥರ ಎಲ್ಲ ನಾವು ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ ಸರ್. ಬೇರೆ ಯಾರಾದ್ರೂ ಇದ್ರೆ ಮಾತಾಡ್ಸಿ, ಯಾಕೆಂದ್ರೆ ನಾವು ಆ ಥರ ಕಂಪ್ನಿ ಕಡೆಯಿಂದ ಸುಳ್ಳೆಲ್ಲ ಹೇಳೋದಕ್ಕಾಗೋದಿಲ್ಲ ಮೇಡಮ್. ಏನಂದರೆ ನಮಗೆ ಮದುವೆಗೆ 13 ವರ್ಷ ಆಗಿತ್ತು, ನಮಗಿನ್ನ ಮಕ್ಕಳಾಗಿರಲಿಲ್ಲ. ನೀವು ಹೇಳಿ ನನಗೆ ಗೊತ್ತಾಯ್ತು, ಬಟ್ ನೀವು ನಿಮ್ಮ ಸಿಚುವೇಶನ್ ನಂಗೆ ಅರ್ಥ ಆಯ್ತು. ಬಟ್ ಆ ಥರ ನಾವು ಕಂಪ್ನಿ ಹೆಸರು ಹೇಳಿ ನಾವು ಸುಳ್ಳು ಹೇಳೋದಕ್ಕಾಗೋದಿಲ್ಲ.
ಸೊ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರ ಹತ್ರನೇ ಕಾಲ್ ಮಾಡಿಸಿ ಮಾತಾಡ್ಸಿ. ನಾನು ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ. ಮುಂದೆ ತವ್ದು ಎಲ್ಲರೂ ವಾಯ್ಸು ಕಂಡುಹಿಡಿತಾಳೆ ಅವಳು. ಒಂಥರ ಗುಳ್ಳೆನರಿ ಈಗ ಇದ್ದಂಗೆ. ಯಶವಂತ್ ಅಂದ್ರೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಕರ್ರಿಗೆ ಉದ್ದಕ್ಕಿದ್ದಾರೆ ಅವರು, ಯಾವಾಗಲೂ ಟೀ ಶರ್ಟ್ ಇಲ್ಲ ಹಾಕೊಂಡು. ಸರ್ ನಂಗೆ ಗೊತ್ತಿಲ್ಲ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಇಲ್ಲ ಸರ್ ಆತರ ಏನಿಲ್ಲ. ನೀವು ಬೇರೆ ಹತ್ರ ಮಾತಾಡ್ಸಕ್ಕೆ ನಾವು ಕಂಪ್ನಿ ಕಡೆಯಿಂದ ಆತರ ಮಾತಾಡೋದಕ್ಕೆ ಆಗೋದಿಲ್ಲ. ಆ ಥರ ಅಂದರೆ ಅಂದ್ರೆ ಈ ತರ ನಾವು ಸುಳ್ಳೆಲ್ಲ ಹೇಳೋದಕ್ಕೆ ಆಗಲ್ಲ ಸರ್ ಕಂಪ್ನಿ ಕಡೆಯಿಂದ. ಎಲ್ಲ ನಾನು ಕಂಪ್ನಿಗೆ ಹೋದ್ಮೇಲೆ ನಮ್ ಸರ್ ಹತ್ರ ಮಾತಾಡಿಸ್ತೇನೆ ಬಿಡಿ. ಅಂದರೆ ಮೇಡಮ್ ಗಂಡಸ್ರು ಮಾತು ನಂಬಲ್ಲ ಅವಳು, ಅದಕ್ಕೇನೆ. ಅದ್ ಬೇಡ ಆಯ್ತು. ನಮ್ಮ ಆಫೀಸಲ್ಲಿ ನಾನು ಬೇರೆ ಯಾರಾದ್ರೂ ನಮ್ಮ ಎಂಪ್ಲಾಯಿಗೆ ಹೇಳಿ ಮಾತಾಡಿಸ್ತೇನೆ. ನೀವು ಅಲ್ಲಿ ಎಂಪ್ಲಾಯ್ ಅಲ್ವಾ ನೀವು? ಇಲ್ಲ ಸರ್ ನಾನು ಇವಾಗ ಅಲ್ಲಿ ವರ್ಕ್ ಮಾಡ್ತಿಲ್ಲ. ನನ್ನ ಹತ್ರ ಮಾತಾಡೋದಕ್ಕಾಗಲ್ಲ ಕಂಪ್ನಿ ಪರವಾಗಿ. ಅಲ್ಲ ಮೇಡಮ್, ಒಂದು ಸುಳ್ಳು ಹೇಳ್ಬಿಟ್ರೆ ಏನು ನಿಮ್ ಗಂಟು ಹೊಂಟೋಗುತ್ತಾ? ಇಲ್ಲ ಸರ್ ಆತರ ಹೇಳೋದಕ್ಕೆ ಆಗೋದಿಲ್ಲ. ಆಗಲ್ಲ ಆಗದೇ ಇಲ್ಲ ಪಾಪ. ಸುಳ್ಳು ಹೇಳೋಕ್ಕಾಗತ್ತಾ? ಅಯ್ಯೋ ದೇವ್ರೆ, ಹಿಂಗನ್ಬಿಟ್ರೆ ಬಿಟ್ಬಿಡೋಕ್ಕಾಗತ್ತಾ? ಮತ್ತೆ ಮಾಡುವ ಬನ್ನಿ. ಅದಕ್ಕೆ నీ పేరు చెప్పలేదు. Your call has been forwarded to voicemail. ನೋಡಿ, ನಮ್ಮ ನಂಬರ್ನ ಆಗಲೇ ಬ್ಲಾಕ್ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಂಬರ್ ಯಾಕೆ ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ. ಹಲೋ ಮಿಸ್ಟರ್ ಮ್ಯಾಡಿ, RJ ಸುನಿಲ್ ಅಂದ್ಬಿಟ್ಟು ಮಾತಾಡೋದು ಈ ಕಡೆಯಿಂದ. ಅಣ್ಣ ಹೇಳಿ ಅಣ್ಣ. ಏನು ಮಾಡ್ತಾ ಇದ್ದೀರಾ ರಾಜಾ? ಇಲ್ಲಿ ಆಫೀಸಲ್ಲಿ ಇದೆ ಅಣ್ಣ, ಹೇಳಿ. ಓಕೆ, ನೀವು ನಂಬರ್ ಕಳಿಸಿದ್ರಲ್ಲ ಅವ್ರಿಗೆ, ಕಾನ್ಫರೆನ್ಸ್ ಕಾಲ್ ಆಗ್ತೀಯಮ್ಮ ಒಂಚೂರು? ಹಾ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಬಿಸಿ ಕಳಿಸಿಬೇಕಾಯ್ತಲ್ಲ. ಯಾರ್ದು? ನಿಂದು. ನಂದು ಬಿಸಿ ಬಂದೆ. ನಿನ್ ನಂಬರ್ ಬಿಸಿ ಅದ್ ಯಾರೋ ಕಸ್ಟಮರ್ ಫೋನ್ ಮಾಡಿದಾರೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಯಶವಂತ್ ಫ್ರೆಂಡ್ ಅಂತೆ. ಯಶವಂತ್ ಅಂತಾನೆ ಗೊತ್ತಿಲ್ಲ ನನಗೆ. ಅದಕ್ಕೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಅವ್ರ ವೈಫ್ಗೆ ಅವ್ರು ಕ್ಯಾರಿಂಗ್ ಅಂತೆ, ಹಾಸ್ಪಿಟಲ್ ಇದಾರಂತೆ. ಸೊ ಅವರು ಸೈಟ್ ತಗೋಬೇಕಂತ ಅನ್ಕೊಂಡಿದ್ರಂತೆ. ಏನೋ ಸೈಟ್ ತಗೊಳಕ್ ಆಗಿಲ್ವಂತೆ. ಅದಕ್ಕೇನೆ ನಮ್ ವೈಫಿಗೆ ಹತ್ರ ಮಾತಾಡಿ ಅಂದ್ರು. ಸರ್ ನಾನೇನ್ ಮಾತಾಡ್ಬೇಕು ಅವ್ರ ಹತ್ರ, ನಂಗೆ ಗೊತ್ತಿಲ್ವಲ್ಲ ಅಂತ ಅಂದೆ. ಅದಕ್ಕೇನೆ ಮೇಡಮ್ ಏನು ಇಲ್ಲ, ನಿಮ್ಗೆ ಲಕ್ಕಿ ಡ್ರಾಲಿ ಸೈಟ್ ಗಿಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಅಂತ ಹೇಳ್ತಿದಾರೆ. ನಾನು ಅಂದೆ ಸರ್ ನಾವ್ ಅದ್ ಹೆಂಗ್ ಹೇಳೋದಕ್ಕಾಗುತ್ತೆ ತರ ಸುಳ್ಳೆಲ್ಲ ಅಂತ ನಾನು ಹೇಳ್ದೆ. ಅದಕ್ಕೇನೆ ಅವರು ಏನಿಲ್ಲ ಮೇಡಮ್ ಒಂದ್ ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ, ಮಾತಾಡಿ ಅಂತ ಹೇಳ್ತಿದ್ದಾರೆ. ನಾನ್ ಏನಂತ ಮಾತಾಡ್ಲಿ ಅವ್ರ ವೈಫ್ ಹತ್ರ? ಸುಳ್ಳೆಲ್ಲ ಹೆಂಗ್ ಹೇಳೋದಕ್ಕಾಗುತ್ತೆ? ನಾನು ಹೇಳ್ತೀನಿ ಹುಡುಗ ಹತ್ರ ಏನಾದ್ರು ಹೇಳ್ತೀನಿ ಅಂತ. ಅವ್ರು ಬೇಡವಂತೆ ನಾನೇ ಹೇಳ್ಬೇಕಂತೆ, ನಾನು ಹೇಳಲ್ಲ ಅಂತೆ. ಅದಕ್ಕೆ ನನ್ನ ಮನೆಗೆ ಫೋನ್ ಮಾಡಿದ್ದೆ. ಯಾರೊಬ್ಬ ಪದೇ ಫೋನ್ ಮಾಡ್ತಾನೆ ಇದಾರೆ, ನಂಗೆ ಏನೇನೋ ಹೇಳ್ತಿದ್ದಾರೆ ಅಂತ. ಮನೆಯವ್ರು ಕಾಲ್ ಮಾಡಿದ್ದ? ನಮ್ಮ ಅಪ್ಪನ್ಗೆ ಹೇಳ್ದೆ, ಯಾವ್ದೋ ಫೋನ್ ಬರ್ತಾನೆ ಇದೆ, ಹಿಂಗ್ ಹೇಳ್ತವ್ರೆ ಏನ್ ಮಾಡ್ಲಿ ಅನ್ಬಿಟ್ಟು. ನಮ್ಮ ಅಕ್ಕ ಬ್ಲಾಕ್ ಮಾಡೋ ಅದ್ ಯಾಕೆ ಹಂಗಾಡ್ತಿದ್ಯ? ಅಲ್ಲ, ಎಂತ ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ ನೀವು ಅಕ್ಕ ತಂಗಿರೋ. ಏನೋ ಒಂದು ಮಗ ಆಯ್ತದೆ ಒಂದು ಸುಳ್ಳು ಹೇಳು ಅಂತ ಅಂದ್ರೆ, ಏನು ಇದುವರೆಗೂ ಸುಳ್ಳು ಹೇಳಿಲ್ವ ನೀನು? ನಿನ್ ಮೊಬೈಲ್ DP ಮುಟ್ಕೊಂಡು ಹೇಳ್ಬಿಡು. ಯಾರು ಮಾತಾಡ್ತಿರೋದು? ನಾನೇನೆ, ಅವಾಗಲೇ ಮಾಡಿದ್ನಲ್ಲ ಅವನೇ. ಯಾರದು? ಚೇತನ್. ಯಾವ ಚೇತು? ಯಾರ್ ನೀನ್ ಮಾತಾಡ್ತಿರೋದು? ಇನ್ ನಿನ್ ಪರ್ಸನಲ್ ವಿಷಯ ನಿಂಗೆ ಏನಕ್ಕೆ? ಮುಚ್ಕೊಂಡ್ ಫೋನ್ ಇಡು. ನಾನು ಹೇಳಲ್ಲ ಸುಳ್ಳು ಅಷ್ಟೇ, ಜಾಸ್ತಿ ಮಾತಾಡ್ಬೇಡ. ಅಲ್ಲ, ಈ ಸುಳ್ಳು ಹೇಳಿದ್ರೆ ಇದುವರೆಗೂ ನೀನ್ ಅಲ್ಲುದ್ರು ಹೋಯ್ತದ. ಹೇಳ್ತಾ ಇದೀನಿ ಕೇಳು, ಚಿಕ್ಕ ವಯಸ್ಸಿಗೆ ಈ ತರ ಶಾಪ ಕೊಡಬಾರ್ದು. ಸುಳ್ಳು ಹೇಳಿಲ್ಲ ನಾನು. ಬಾಯಿ ಮುಚ್ಕೊಂಡು ಫೋನ್ ಇಡು. ಬಾಯಿ ಮುಚ್ಕೊಂಡು ಅಂತಂದ್ರೆ ಒಂದ್ ಹೆಣ್ಣಾಗ್ಬಿಟ್ಟು ನೀನು ಇನ್ನೊಂದು ಹೆಣ್ಣು ಬಗ್ಗೆ ಹಿಂಗೆ ಇದ್ ಮಾಡ್ತೀಯ. ಹೇಳ್ಬೇಕಂತ ಪರಿ ಮಾತ್ರ ನನ್ನ ಹತ್ರ ಸೀರಿಯಸ್ ಆಗಿರ್ತೀನಿ. ಸುಮ್ನೆ ಏನ್ ಮಾತಾಡ್ಬೇಕು ನನ್ನ ಹತ್ರ? ಮಧುರ, ಅವ್ರ ಕಸ್ಟಮರ್ ಏನೋ ಮಾತಾಡ್ಬೇಕು. ಮತ್ತೆ ಮಧುರ ಏನ್ ಕಷ್ಟ ಸುಖ ಮಾತಾಡ್ಬೇಕಲ್ಲಿ? ಅಯ್ಯೋ ನಿನ್ ಬಾಯಿಗೆ ನಂತವ ನೀನ್ ಕಷ್ಟ ಸುಖ ಮಾತಾಡೋದು. ನನ್ನ ಹೆಂಡತಿ ಬೇರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಅವಳೆ, ನೀನೇನ್ ಈ ತರ ಮಾತಾಡ್ತಿಲ್ಲ? ಇದೇ ನಿಮ್ ವೈಫ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ಆಫೀಸ್ ವಿಷಯ ಆಫೀಸಲ್ಲಿ ಮಾತಾಡಿ, ಸರಿನಾ? ಏನೋ ಒಂದ್ ಸುಳ್ಳು ಹೇಳ್ಬಿಟ್ರೆ ನಿನ್ ಗಂಟೋಟಾಗುತ್ತಾ? ಹೌದು, ನಾ ಸುಳ್ಳೆಲ್ಲ ಹೇಳೋದಕ್ ಆಗಲ್ಲ ಸರ್, ನಾವ್ ಹೇಳಲ್ಲ. ಅಯ್ಯೋ ದೇವ್ರ, ಮೊಬೈಲ್ ಇಟ್ಕೊಂಡು ಈ ತರ ಮಾತಾಡ್ತೀಯಲ್ಲ ನೀನು, ನಿಜವಾಗ್ಲೂ ಮೊಬೈಲ್ ಇಟ್ಕೊಂಡ ತಕ್ಷಣ ಸುಳ್ಳು ಹೇಳ್ಬೇಕಾ? ಇನ್ನೇನ್ ಮತ್ತೆ? ಆಫೀಸ್ ಹೋದ್ಮೇಲೆ ಆಫೀಸ್ ಅವ್ರ ಹತ್ರ ಮಾತಾಡಿಸ್ತೀನಿ ಬಿಡಿ. ನಮ್ ಸರ್ ಹತ್ರನೇ ಮಾತಾಡಿಸ್ತೀನಿ, ಅವರೇ ಹೇಳ್ತಾರೆ ಬಿಡಿ. ಆಯ್ತು, ನಿನ್ಗೆ ಹೇಳೋಕೆ ಏನ್ ಬಾಯಿಗೆ ಏನಾಗಿದೆ? ಬೇನ್ ಬೀಗ ಹಾಕ್ಬಿಟ್ಟವ್ರ? ಅದು ನಿಮಗ್ ಬೇಕಾಗಿದ್ದೀರ ವಿಷಯ. ಜಾಸ್ತಿ ಮಾತಾಡ್ಬಿಡಿ, ನೀವು ಎಷ್ಟು ಬೇಕು ಅಷ್ಟು ಮಾತಾಡಿ. ಜಾಸ್ತಿ ಮಾತಾಡಕ್ಕೆ ನಮ್ಗೆ ಇಲ್ಲಿ ಕೂರ್ಸಿರೋದು, ನಿಮ್ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ಮಧುರ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸೋಯ್ ಸರ್, ಸ್ವಲ್ಪ ಫ್ಲೋಲಿ ಏನೋ ಮಾತಾಡ್ಬಿಟ್ಟೆ. ಇರ್ಲಿ, ನನ್ಗೊಂದು ನಿಜ ಹೇಳ್ಬೇಕು ಈಗ ನೀನು. ಹೇಳಿ ಸರ್. ನೀನ್ ಇದುವರೆಗೂ ಜೀವನದಲ್ಲಿ ಸುಳ್ಳು ಹೇಳಿಲ್ವ ಯಾರ ಹತ್ರನು? ಜೀವನದಲ್ಲಿ ಸುಳ್ಳು ಹೇಳಿಲ್ಲ ಅಂತ ಅಲ್ಲ, ಬಟ್ ಈ ತರ ಕಂಪ್ನಿ ವಿಷಯನ ಇಲ್ಲೋ ಫ್ಯಾಮಿಲಿ ವಿಷಯನ ತಗೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಸುಳ್ಳು ಯಾವ್ದು ಹೇಳಿಲ್ಲ ನಾನು. ಅದಕ್ಕೆ ನಾನು ಹೇಳಲ್ಲ ಅಂತ ಹೇಳಿದಷ್ಟೇ. ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಮ್ಯಾಡಿ, ದಿನ ಫೋನ್ ಮಾಡಿ ಗೋಳಕತ್ತಿದ್ದಲ್ಲಪ್ಪ. ಫೋನ್ ಮಾಡಿ ಖುಷಿನ ಇವಾಗ? ಥ್ಯಾಂಕ್ಸ್ ಅಣ್ಣ. ಸಾರಿ ಸರ್, ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ನಿಮ್ಮ ಹತ್ರ.
ವೆಲ್ ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾನೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. RJ Sunil, prank calls.